ನಮಸ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು NBN ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಒಂದು ನೋಟ್ಸನ್ನು ಇಡೋದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಯಾಕಂದರೆ ನನ್ನ ಫಸ್ಟ್ ಕ್ಲಾಸಿಂದ ಇಲ್ಲಿಯ ತನಕ ಪ್ರತಿಯೊಂದು ಕ್ಲಾಸ್ಗೂ ಕೂಡ ಲಿಂಕ್ ಇದೆ. ಕಡಿಟ್ ಎಲ್ಲ ವಿಡಿಯೋಗಳನ್ನು ಗಮನಿಸ್ತಾ ಇರ್ರಿ. ಸೊ ಯೂಸ್ಫುಲ್ ಇರುತ್ತೆ. ಒಂದು ಚೈನ್ ಲಿಂಕ್ ಇದ್ದಂಗೆ ಇದು. ಬೇಸಿಕ್ ಗ್ರಾಮರ್ ಅನ್ನೋದು ಚೈನ್ ಲಿಂಕ್ ಇದ್ದಕ್ಕೆ ಒಂದಕ್ಕೊಂದು ಲಿಂಕ್ ಇದೆ. ಹಾಗಾಗಿ ಒಂದು ನೋಟ್ಸನ್ನು ಇಟ್ಟು ನೀವೆಲ್ಲ ಇದನ್ನೆಲ್ಲ ನೀಟಾಗಿ ಸ್ಟ್ರಕ್ಚರ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ನೋಡೋಣ. ಟುಡೇಸ್ ಟಾಪಿಕ್ ಈಸ್ ಸಿಂಪಲ್ 4 ಟಿಪ್ಸ್ ಟು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ತುಂಬ ಈಸಿಯಾಗಿ ಸುಲಭವಾಗಿ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು, ನಮ್ಮ ಅಭ್ಯಾಸಗಳನ್ನು, ನಮ್ಮ ಹವ್ಯಾಸಗಳನ್ನು ನಾವು ಮಾತನಾಡಬೇಕಂದ್ರೆ ನಮಗೆ 4 ರೂಲ್ಸು ಗೊತ್ತಿರಲೇಬೇಕು. ಈಗ 2 ರೂಲ್ಸನ್ನು ನಾನು ಇಲ್ಲಿ ಬರೆದಿದ್ದೀನಿ. ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್. ಸಿ, ಟು ಫಾರ್ಮ್ ಎ ಪಾಸಿಟಿವ್ ಸೆಂಟೆನ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಫಾಲೋ ದ ನೋಟ್ ಬಿಲೋ. ನೋಡಿ, ಸ್ಟ್ರಕ್ಚರ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಮಾತಾಡಬೇಕಂದ್ರೆ ಕೆಲವೊಂದು ರೂಲ್ಸ್ ಇದೆ. ಯಾವ್ಯಾವ ನೋಟ್ ಅದಕ್ಕೆ ಅಪ್ಲೈ ಆಗುತ್ತೆ ಅಂತ ನಾನು ಬರೆದಿದ್ದೀನಿ ನೋಡಿ. ಐ, ವಿ, ಯು, ದೇ ಆರ್ ಮೋರ್ ದೆನ್ ಎ ನೇಮ್. ಅಂದರೆ ಒಂದು ಹೆಸರಕ್ಕಿಂತ ಜಾಸ್ತಿ ಇದ್ದಾಗ, ಅಂದರೆ ಇಬ್ಬರು ವ್ಯಕ್ತಿಗಳು ಇದ್ದಾಗ ನಾವು ಇದನ್ನು ಅಪ್ಲೈ ಆಗುತ್ತೆ ನೋಟ್. ಅಂದರೆ ಸಬ್ಜೆಕ್ಟು, ವರ್ಬ್, ಆಬ್ಜೆಕ್ಟನ್ನು ಇಲ್ಲಿ ಯೂಸ್ ಮಾಡ್ಕೋಬೇಕು. ಆ್ಯಸ್ ಸಚ್ ಥರ್ಡ್ ಪರ್ಸನ್ ಸಂಬಂಧಪಟ್ಟಂತೆ ಹಿ, ಶಿ, ಇಟ್ ಆರ್ ಎ ನೇಮ್, ಒಬ್ಬ ವ್ಯಕ್ತಿಯ ಹೆಸರು ಬಳಕೆ ಮಾಡಿಕೊಂಡು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವೇನಾದರೂ ಫಾರ್ಮ್ ಮಾಡ್ತಾ ಇದ್ದೀವಿ ಅಂದರೆ ನೋಟ್ ನೋಡಿ, ಇದನ್ನು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು. ಸಬ್ಜೆಕ್ಟ್, ವರ್ಬ್, ಎಸ್ ಫಾರಮ್, ಆಬ್ಜೆಕ್ಟ್. ಇದಕ್ಕದಕ್ಕೂ ಡಿಫ್ರೆನ್ಸ್ ಏನು? ಇಲ್ಲಿ ಎಸ್ ಫಾರಮ್ ಇಲ್ಲ, ಇಲ್ಲಿ ಎಸ್ ಫಾರಮ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಅಂದರೆ ಯಾವ ಪದಗಳು ಬಂದಾಗ ಎಸ್ ಫಾರಮ್ ಇರಲ್ಲ? ಐ, ವಿ, ಯು, ದೇ ಅಥವಾ ಒಬ್ಬ ವ್ಯಕ್ತಿಗಿಂತ ಜಾಸ್ತಿ ಇದ್ದಾಗ ವ್ಯಕ್ತಿಗಳ ಹೆಸರುಗಳು, ಅಲ್ಲಿ ಎಸ್ ಫಾರಮ್ ಬರಲ್ಲ. ಹಿ, ಶಿ, ಇಟ್ ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿ ಹೆಸರನ್ನು ಬಳಕೆ ಮಾಡ್ಕೊಂಡು ನಾವು ರಚನೆ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಎಸ್ ಫಾರಮ್ ಬರುತ್ತೆ. ಇದು ಮೇಜರ್ ಆಗಿ ಮೈಂಡಲ್ಲಿ ಇಟ್ಕೊಂಡಿರಬೇಕು. ನೋಡಿ ಎಕ್ಸಾಂಪಲ್ಸು. ಸಬ್ಜೆಕ್ಟ್ ಐ ಅಂದರೆ ಇಲ್ಲಿದೆ. ಐ ಸ್ಪೀಕ್ ಇನ್ ಇಂಗ್ಲೀಷ್ ಅಂದರೆ ನಾನು ಇಂಗ್ಲೀಷ್ನಲ್ಲಿ ಮಾತನಾಡುತ್ತೇನೆ. ಮೈ ಮದರ್ ಮೇಕ್ಸ್ ಕಾಫಿ, ನನ್ನ ತಾಯಿ ಕಾಫಿ ಮಾಡುತ್ತಾರೆ ಅಥವಾ ಮಾಡುತ್ತಾಳೆ. ಗಾಟ್ ಇಟ್? ಏನನ್ನ ಗಮನಿಸ್ತಾ ಇದ್ದೀರಾ ನೀವು? ಮೇಲೆದಕ್ಕೂ ಕೆಳಗಿಂದಕ್ಕೂ ಗಮನಿಸಿ ಒಂದ್ಸಲಿ. ಸಣ್ಣ ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡಿ, ಐ ಯೂಸ್ ಮಾಡಿದ್ದೀವಿ. ವರ್ಬ್ಗೆ ಏನಾದರೂ ಎಸ್ ಫಾರಮ್ ಇದೆಯಾ? ಗಾಟ್ ಇಟ್? ಈಸ್ ದೇರ್ ಎನಿ ಎಸ್ ಫಾರಮ್ ಟು ದ ವರ್ಬ್? ನೋ. ಜಸ್ಟ್ ಅಬ್ಸರ್ವ್ ದ ಬಿಲೋ ಸೆಂಟೆನ್ಸ್ ಇನ್ ಇಂಗ್ಲಿಷ್. ಮೈ ಮದರ್ ಮೇಕ್ಸ್ ಕಾಫಿ. You can clearly see that there is S form to the verb. ಗಮನಿಸ್ತಾ ಇದ್ದೀರಾ? ಸಿ, ಮೈ ಮದರ್ ಮೇಕ್ ಏನಿದೆ? ಎಸ್ ಫಾರಮ್ ಇದೆ. ಯಾಕೆ ಎಸ್ ಫಾರಮ್ ಇದೆ? ಇದು ಸಿಂಗ್ಲರ್. ಮೈಂಡಲ್ಲಿ ಇಟ್ಕೊಂಡಿರ್ರಿ. ಗಾಟ್ ಇಟ್? ಸಬ್ಜೆಕ್ಟ್ ಏನಾಗಿದೆ? ಸಿಂಗ್ಲರ್ ಆಗಿದೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇನ್ನೊಬ್ಬ ವ್ಯಕ್ತಿಯ ಹವ್ಯಾಸಗಳ ಬಗ್ಗೆ, ಅಭ್ಯಾಸಗಳ ಬಗ್ಗೆ, ಅವರ ದಿನನಿತ್ಯ ಚಟುವಟಿಕೆಗಳ ಬಗ್ಗೆ ನಾವೇನಾದರೂ ಪ್ರಶ್ನೆಗಳು ಮಾಡಬೇಕಂದ್ರೆ, ಅಂದರೆ ನಾವು ತಿಳ್ಕೊಬೇಕಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಹೇಗೆ ಕೇಳಬೇಕು ಅಂತ 2 ನೋಟ್ಸನ್ನು ನೀವು ಇಲ್ಲಿ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಈ ನೋಟ್ಸ್ ಏನು ಬರೆಸಿದ್ದೀನಿ, ಪಾಸಿಟಿವಲ್ ಆಗಿರ್ಬೋದು ಅಥವಾ ಇಂಟರಾಕ್ಚುವಲ್ ಆಗಿರ್ಬೋದು, ತುಂಬಾ ಸೂಕ್ಷ್ಮವಾಗಿ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ, ಐ ಅಂದರೆ ಫಸ್ಟ್ ಪರ್ಸನ್ ಸಿಂಗ್ಲರು ಪ್ಲೂರಲ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಪ್ಲೂರಲ್ ಅಥವಾ ಒಬ್ಬ ವ್ಯಕ್ತಿಗಿಂತ ಜಾಸ್ತಿ ಇದ್ದಾಗ ಯಾವ ರೂಲನ್ನು ಇಲ್ಲಿ ಫಾಲೋ ಮಾಡಬೇಕು ಅಂದರೆ, ಪ್ರಶ್ನೆ ಕೇಳಬೇಕಂದ್ರೆ ಒಬ್ಬ ವ್ಯಕ್ತಿಯ ಹವ್ಯಾಸಗಳ ಬಗ್ಗೆ ಡೂ ಅನ್ನೋ ಪದವನ್ನು ಇಲ್ಲಿ ನಾವು ಯೂಸ್ ಮಾಡ್ಕೋಬೇಕು. ಗಾಟ್ ಇಟ್? ನೆಕ್ಸ್ಟ್, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಲಾಸ್ಟಲ್ಲಿ ಕ್ವಶನ್ ಮಾರ್ಕ್ ಇದೆ. ಆ್ಯಸ್ ಸಚ್ ನಾವು ಥರ್ಡ್ ಪರ್ಸನ್ನು ಹಿ, ಶಿ, ಇಟ್ ಅಥವಾ ಯಾವುದಾದ್ರು ಸಿಂಗ್ಲರ್ ಒಬ್ಬ ವ್ಯಕ್ತಿಯ ಹೆಸರು ಯೂಸ್ ಮಾಡಿದಾಗ ಇಲ್ಲಿ ಡಸ್ ಅನ್ನೋ ಪದವನ್ನು ನಾವು ತಗೋಬೇಕಾಗತ್ತೆ. ಗಾಟ್ ಇಟ್? ನೆಕ್ಸ್ಟ್, ಸಬ್ಜೆಕ್ಟ್ ಬರುತ್ತೆ, ವರ್ಬ್ ಬರ್ತದೆ, ಆಬ್ಜೆಕ್ಟ್ ಬರುತ್ತೆ, ಕ್ವಶನ್ ಮಾರ್ಕ್ ಬರುತ್ತೆ. ಇಲ್ಲಿ ಗಮನಿಸಿ, ಪಾಸಿಟಿವ್ ವಾಕ್ಯವನ್ನು ನಾವು ಕನ್ಸ್ಟ್ರಕ್ಟ್ ಮಾಡಿದಾಗ ಮೈನ್ ವರ್ಬ್ಗೆ ಎಸ್ ಫಾರಮ್ ಇದೆ. ಗಮನಿಸ್ತಾ ಇದ್ದೀರಾ?
ಅದೇ ಒಂದು ವಾಕ್ಯವನ್ನು ನಾವು ಪ್ರಶ್ನೆ ಮಾಡಿದಾಗ ಈ ಡೂಗೆ ಏನು ಆ್ಯಡ್ ಆಗಿದೆ ನೋಡಿ, ಎಸ್ ಫಾರಮ್ ಆ್ಯಡ್ ಆಗಿದೆ. ಸೊ ಎಲ್ಲಾದರೂ ಇಲ್ಲಿ ಹೆಲ್ಪಿಂಗ್ ವರ್ಬಲ್ಲಿ ಎಸ್ ಫಾರಮ್ ಬಂದಿದ್ರೆ ಮೈನ್ ವರ್ಬ್ಗೆ ಎಸ್ ಫಾರಮ್ ಬರಬಾರ್ದು, ಮೈಂಡಲ್ಲಿರಲಿ, ಇದು ರೂಲ್ ಇದು. ಗಾಟ್ ಇಟ್. ಡಸ್ ಎಸ್ ಫಾರಮ್ ಎಲ್ಲಿದೆ, ಹಾಗಾಗಿ ಇಲ್ಲಿ ಎಸ್ ಫಾರಮ್ ಇಲ್ಲ. ಮತ್ತು ಪ್ರಶ್ನೆ ಮಾಡಿದಾಗಲೂ ವರ್ಬ್ಗೆ ಸರ್ ಹೇಳಿದ್ದಾರೆ ವರ್ಬ್ಗೆ ಎಸ್ ಫಾರಮ್ ಬರುತ್ತೆ ಅಂದ್ಬಿಟ್ಟು ಡಸನ್ನು ಯೂಸ್ ಮಾಡಿ ನಾವು ವರ್ಬ್ಗೆ ಎಸ್ ಫಾರಮ್ನ ಇಲ್ಲಿ ಯೂಸ್ ಮಾಡಬಾರ್ದು. ಇದು ಮೈಂಡಲ್ಲಿ ಇಟ್ಕೊಂಡಿರಿ. ನೀವು ಅಬ್ಸರ್ವ್ ಮಾಡ್ಬೋದು, ಹಾಗೆ ಕಂಪೇರ್ ಮಾಡಿ ನೋಡ್ಬೋದು. ಇವಾಗ ಎರಡನ್ನೂ ಕೂಡ ನೋಡಿ. ಪಾಸಿಟಿವಲ್ಲಿ ಐ ಸ್ಪೀಕ್ ಇನ್ ಇಂಗ್ಲೀಷ್ ಅಂದರೆ ನಾನು ಇಂಗ್ಲೀಷ್ನಲ್ಲಿ ಮಾತನಾಡುತ್ತೇನೆ. ಇನ್ನೊಬ್ಬರು ಬೇಕು ನಾವು ಕೇಳಬೇಕಾದ್ರೆ ಡೂ ಯು ಸ್ಪೀಕ್ ಇನ್ ಇಂಗ್ಲೀಷ್, ನೀನು ಇಂಗ್ಲೀಷ್ನಲ್ಲಿ ಮಾತನಾಡ್ತೀಯಾ? ಗಮನಿಸ್ತಾ ಇದ್ದೀರಾ? ಗಾಟ್ ಇಟ್. ನೆಕ್ಸ್ಟ್ ಒನ್, ಮೈ ಮದರ್ ಮೇಕ್ಸ್ ಕಾಫಿ, ನನ್ನ ತಾಯಿ ಕಾಫಿ ಮಾಡುತ್ತಾರೆ ಅಥವಾ ಮಾಡುತ್ತಾಳೆ. ಡಸ್ ಹಿಸ್ ಮದರ್ ಮೇಕ್ ಟೀ, ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಾ? ಪಾಸಿಟಿವಲ್ಲಿ ಎಸ್ ಫಾರಮ್ ಇದೆ, ಕ್ವಶನ್ ಫಾರ್ಮಲ್ಲಿ ಎಸ್ ಫಾರಮ್ ಇಲ್ಲ. ವೈ ಇಲ್ಲಿ ಡೂಗೆ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಹಾಗೆ ಡಸ್ ಬಂದಾಗ ಇಲ್ಲಿ ಎಸ್ ಫಾರಮ್ಮು ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ. ಇದು ಮೈಂಡಲ್ಲಿ ಇಟ್ಕೊಂಡಿರ್ರಿ. ಯಾವ ಸಿಂಗ್ಲರ್ ಇದನ್ನು ಮೈಂಡಲ್ಲಿ ಇಟ್ಕೊಂಡಿರ್ರಿ. ಪ್ರೊನೌನ್ ಪ್ಲಸ್ ನೌನ್ ಬಂದಾಗ ಕರೆಕ್ಟ್ ಪ್ಲೂರಲ್ ಆದರೆ ಇಲ್ಲಿ ಡೂ ಬರುತ್ತೆ, ಸಿಂಗ್ಲರ್ ಆದರೆ ಡಸ್ ಬರುತ್ತೆ. ಇದು ಮೈಂಡಲ್ಲಿ ಇಟ್ಕೊಂಡಿರ್ರಿ. ಅಂದರೆ ಅವನ ತಾಯಿ ಟೀ ಮಾಡುತ್ತಾರೆಯೇ. ಗಾಟ್ ಇಟ್. ನೋಡಿ ಇಲ್ಲಿ ನನ್ನ ತಾಯಿ ಕಾಫಿ ಮಾಡುತ್ತಾರೆ ಅಥವಾ ಮಾಡುತ್ತಾಳೆ, ಅವನ ತಾಯಿ ಟೀ ಮಾಡುತ್ತಾರೆಯೇ ಅಥವಾ ಟೀ ಮಾಡ್ತಾರಾ? ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ ಕ್ಲಿಯರಾಗಿ, ಆವಾಗ ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ. ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ದೇಯರ್ ಸಿಸ್ಟರ್ ಗೋಸ್ ಟು ಟೆಂಪಲ್, ಮೈಂಡಲ್ಲಿ ಇಟ್ಕೋಬೇಕಿಲ್ಲಿ. ದೇಯರ್ ಅಂದ್ರೇನು, ಅವರ, ಸಿಸ್ಟರ್ ಸಹೋದರಿ ದೇವಸ್ಥಾನಕ್ಕೆ ಹೋಗುತ್ತಾಳೆ ಅಂದರೆ ಅವ್ರಿಗೆ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇದೆ, ಯಾವಾರಾದರೂ ಆಗಿರ್ಬೋದು. ಬಟ್ ಅವರು ಕಾಮನ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಇಲ್ಲಿ ಅರ್ಥ. ದೇರ್ ಸಿಸ್ಟರ್ ಗೋಸ್ ಟು ಟೆಂಪಲ್. ನೋಡಿ ಡಸ್ ಯುವರ್ ಸಿಸ್ಟರ್ ಗೋ ಟು ಟೆಂಪಲ್. ಗಮನಿಸ್ತಾ ಇದ್ದೀರಾ? ಇಲ್ಲೇ ವರ್ಬ್ಗೆ ಎಸ್ ಫಾರಮ್ ಇಲ್ಲ, ಇದು ಸಿಂಗ್ಲರು. ಗಾಟ್ ಇಟ್. ಇದು ಪ್ರೊನೌನು, ಇದು ನೌನು. ಸಿಸ್ಟರು ಯಾವುದರಲ್ಲಿದೆ ಇದು? ಏಕವಚನನ ಬಹುವಚನನ? ಸಿಸ್ಟರು ಏಕವಚನ, ಹಾಗಾಗಿ ಇಲ್ಲಿ ಡಸ್ ಬಂದಿದೆ. ಇಲ್ಲಿ ಒಂದು ಸರಿ ಇಲ್ಲಿ ಎಸ್ ಫಾರಮ್ಮು ಡೂಗೆ ಆ್ಯಡ್ ಆದಮೇಲೆ ಇಲ್ಲಿ ಮೈನ್ ವರ್ಬ್ಗೆ ಎಸ್ ಫಾರಮ್ಮು ಕ್ಯಾನ್ಸಲ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಕ್ವಶನ್ ಮಾರ್ಕ್ ಇರಬೇಕು. ಗಮನಿಸ್ತಾ ಇದ್ದೀರಾ? ಸಿ ಡಸ್ ಯುವರ್ ಸಿಸ್ಟರ್ ಗೋ ಟು ಟೆಂಪಲ್. ನಿನ್ನ ಸಹೋದರಿ, ಇವರಂದ್ರೇನು? ನಿನ್ನ ಸಹೋದರಿ ದೇವಸ್ಥಾನಕ್ಕೆ ಹೋಗ್ತಾರಾ ಅಂತ. ನೆಕ್ಸ್ಟ್, ರಮೇಶ್ ಲರ್ನ್ಸ್ ಇಂಗ್ಲೀಷ್. ಯಾಕಿಲ್ಲಿ ವರ್ಬ್ಗೆ ಎಸ್ ಫಾರಮ್ ಬಂದಿದೆ? ಯಾಕೆಂದರೆ ರಮೇಶು ಏಕವಚನ, ಹಾಗಾಗಿ ವರ್ಬ್ಗೆ ಏನು ಆ್ಯಡ್ ಮಾಡ್ಕೊಂಡಿದ್ದೀವಿ ನಾವು? ಎಸ್ ಫಾರಮ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ರಮೇಶ್ ಲರ್ನ್ಸ್ ಇಂಗ್ಲೀಷ್, ರಮೇಶ್ ಇಂಗ್ಲೀಷ್ ಕಲಿತಾನೆ. ವಿ ಪ್ಲೇ ಹಾಕಿ ಅಂದರೆ ನಾವು ಹಾಕಿ ಆಡ್ತೀವಿ. ಡೂ ದೇ ಪ್ಲೇ ಹಾಕಿ, ಅವರು ಹಾಕಿ ಆಡ್ತಾರಾ? ರಾಜು ಆ್ಯಂಡ್ ಗಿರೀಶ್ ವೇಕ್ ಅಪ್. ಗಮನಿಸ್ತಾ ಇದ್ದೀರಾ? ಇಲ್ಲಿ ಎಸ್ ಫಾರಮ್ ಇಲ್ಲ, ಯಾಕಂದರೆ ಇಬ್ಬರಿದ್ದಾರೆ ಇಲ್ಲಿ, ರಾಜು ಮತ್ತು ಗಿರೀಶ್ ಇಬ್ಬರಿದ್ದಾರೆ, ಹಾಗಾಗಿ ವರ್ಬ್ಗೆ ಎಸ್ ಫಾರಮ್ನ ಆ್ಯಡ್ ಮಾಡ್ಕೊಂಡಿಲ್ಲ. ರಾಜು ಆ್ಯಂಡ್ ಗಿರೀಶ್ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ರಾಜು ಮತ್ತು ಗಿರೀಶ್ ಬೆಳಗಿನ ಜಾವ ಎದ್ದೊಳ್ತಾರೆ. ನೆಕ್ಸ್ಟ್, ಟು ಶಂಕರ್ ಆ್ಯಂಡ್ ಕುಮಾರ್ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಇಲ್ಲಿ ಶಂಕರ್ ಮತ್ತು ಕುಮಾರ್ ಬೆಳಗ್ಗೆ ಬೇಗ ಎದ್ದೊಳ್ತಾರಾ ಅಥವಾ ಬೆಳಗಿನ ಜಾವ ಎದ್ದೊಳ್ತಾರಾ ಅಂತ. ಸಿ ನೆಕ್ಸ್ಟ್, ಆಯಿಲ್ ಸಿಂಗ್ಲರ್ ಒಂದೇ. ಫ್ಲೋಟ್ಸ್ ಅಂದ್ರೇನು? ತೇಲೋದು. FLOAT ಫ್ಲೋಟ್. ಬಟ್ ನಾವಿಲ್ಲಿ ಎಸ್ ಫಾರಮ್ ಆ್ಯಡ್ ಮಾಡ್ಕೊಂಡಿದ್ದೀವಿ, ಯಾಕಂದರೆ ಆಯಿಲ್ ಸಿಂಗ್ಲರ್ ಆಗಿರೋ ಕಾರಣದಿಂದ. ಆಯಿಲ್ ಫ್ಲೋಟ್ಸ್ ಆನ್ ವಾಟರ್, ಎಣ್ಣೆ ನೀರಿನ ಮೇಲೆ ತೇಲುತ್ತೆ. ನೆಕ್ಸ್ಟ್, ಡಸ್ ಪೆಟ್ರೋಲ್ ಫ್ಲೋಟ್ ಆನ್ ವಾಟರ್. ಇಲ್ಲಿ ಫ್ಲೋಟ್ ಮಾತ್ರ, ಯಾಕೆ? ಪೆಟ್ರೋಲ್ ಸಿಂಗ್ಲರ್, ಹಾಗಾಗಿ ಎಸ್ ಫಾರಮ್ ಇಲ್ಲಿದೆ, ಮೈನ್ ವರ್ಬ್ಗೆ ಬರಲ್ಲ. ಅಂದರೆ ಪ್ರಶ್ನೆ ಮಾಡೋವಾಗ ಸಹಾಯಕ ಕ್ರಿಯಾಪದಕ್ಕೆ ಎಸ್ ಫಾರಮ್ ಆ್ಯಡ್ ಮಾಡ್ಕೊತೀವಿ. ಪಾಸಿಟಿವ್ ವಾಕ್ಯಗಳನ್ನ ರಚನೆ ಮಾಡಿದಾಗ ನಾವು ಮೈನ್ ವರ್ಬ್ಗೆ ಇಲ್ಲಿ ಎಸ್ ಫಾರ್ಮ್ನ ಆ್ಯಡ್ ಮಾಡ್ಕೊತೀವಿ. ಇದು ಮೈಂಡಲ್ಲಿ ಇಟ್ಕೊಂಡ್ರಿ. ಡಸ್ ಪೆಟ್ರೋಲ್ ಫ್ಲೋಟ್ ಆನ್ ವಾಟರ್ ಅಂದರೆ ಪೆಟ್ರೋಲ್ ನೀರಿನ ಮೇಲೆ ತೇಲುತ್ತಾ. ನೆಕ್ಸ್ಟ್, ಇಟ್ ಬೈಟ್ಸ್ ಚಿಲ್ಡ್ರನ್. ಇದು ಮಕ್ಕಳನ್ನು ಕಚ್ಚುತ್ತೆ. ಡಸ್ ಇಟ್ ಬೈಟ್ ಗರ್ಲ್ಸ್. ಅದು ಹುಡುಗಿರನ್ನು ಕಚ್ಚುತ್ತಾ? ಗಾಟ್ ಇಟ್. ಇಲ್ಲಿ ಗಮನಿಸಿ, ಡಸ್ ಸಿಂಗ್ಲರ್ ಆಗಿರೋದ್ರಿಂದ ಇಲ್ಲಿ ಏನು ಬಂದಿದೆ? ಎಸ್ ಫಾರಮ್. ಇಲ್ಲಿ
ಸಿಂಗ್ಯುಲರ್ ಆಗಿರೋದ್ರಿಂದ ಮೈನ್ ವರ್ಬ್ಗೆ ಏನು ಬಂದಿದೆ ಎಸ್ ಫಾರಮ್. ಕ್ವಶನ್ ಮಾಡಿದ್ರೆ ಹೆಲ್ಪಿಂಗ್ ವರ್ಬ್ಗೆ ಎಸ್ ಫಾರಮ್ ಬರುತ್ತೆ. ಪಾಸಿಟಿವ್ ಅಸರ್ಟಿವ್ ಸೆಂಟೆನ್ಸ್ನ ಕ್ರಿಯೇಟ್ ಮಾಡಿದ್ರೆ ನಾವು ಇಲ್ಲಿ ಮೈನ್ ವರ್ಬ್ಗೆ ಎಸ್ ಫಾರಮ್ನ ಆ್ಯಡ್ ಮಾಡ್ಕೊತೀವಿ. ಈ ಎರಡು ರೂಲ್ಸನ್ನು ಇಲ್ಲಿ ಮೈಂಡಲ್ಲಿ ಇಟ್ಕೊಂಡಿರಿ. ಪಾಸಿಟಿವ್ ವಾಕ್ಯಗಳನ್ನು ಮತ್ತು ಪ್ರಶ್ನಾರ್ಥಕ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ನಮ್ಮ ಹವ್ಯಾಸಗಳ ಬಗ್ಗೆ ಅಭ್ಯಾಸಗಳ ಬಗ್ಗೆ ನಾವು ಮಾತನಾಡಬೇಕಂದ್ರೆ ಏಕವಚನನ ಬಹುವಚನ ಅನ್ನೋದು ಮೈಂಡಲ್ಲಿ ಇರಲಿ. ಆ ನೋಟ್ಸ್ ಬರೆಸಿದ್ದೀನಲ್ವಾ ಅದನ್ನು ಫಾಲೋ ಮಾಡಿ ನೀಟಾಗಿ ನೋಟ್ಸನ್ನು ಮೈಂಟೈನ್ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಗುಡ್ ಇಟ್. ಈಗ ನೆಕ್ಸ್ಟ್ ನಾವು ಹ್ಯಾವ್ ಮತ್ತು ಹ್ಯಾಸ್ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಯೂಸ್ ಮಾಡಿದಾಗ ಅದರ ಅರ್ಥ ಏನು ಕೊಡುತ್ತೆ ಅಂತ ನೋಡಿ. ಹತ್ತಿರ, ಹತ್ತಿರ ಅಂದರೆ ಇಲ್ಲಿ ಯಾವುದು ಡಿಸ್ಟೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ಲೇಸ್ಗೆ ಸಂಬಂಧಪಟ್ಟಂತೆ ಅಲ್ಲ, ನಮ್ಮ ಹತ್ತಿರ ಅಂತ, ಒಬ್ಬ ವ್ಯಕ್ತಿಯ ಹತ್ತಿರ ಅಂತ ಮೀನಿಂಗ್ ತಗೋಬೇಕು ನೀವು. ಹತ್ತಿರ, ಬಳಿ, ಇದೆ ಅನ್ನೋ ಮೀನಿಂಗ್ ಕೊಡುತ್ತೆ. ಇಲ್ಲಿ ಹ್ಯಾವ್ ಯಾವುದಕ್ಕೆ ಅಪ್ಲೈ ಆಗುತ್ತೆ, ಹ್ಯಾಸ್ ಯಾವುದಕ್ಕೆ ಅಪ್ಲೈ ಆಗುತ್ತೆ ಅನ್ನೋಂಥದ್ದು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಇಲ್ಲಿ ಐ, ವಿ, ಯು, ದೇ ಆರ್ ಮೋರ್ ದೆನ್ ಎ ನೇಮ್ ಬಂದಾಗ, ಒಬ್ಬ ವ್ಯಕ್ತಿಗಿಂತ ಜಾಸ್ತಿ ಯಾರಾದರೂ ಇದ್ದಾಗ ಇಲ್ಲಿ ಸಬ್ಜೆಕ್ಟು ಹ್ಯಾವ್ ಪ್ಲಸ್ ಆಬ್ಜೆಕ್ಟ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಹಿ, ಶಿ, ಇಟ್ ಆರ್ ಎ ನೇಮ್ ಸಿಂಗ್ಯುಲರ್ ಒಬ್ಬ ವ್ಯಕ್ತಿ ಬಂದಾಗ ಸಬ್ಜೆಕ್ಟ್ ಹ್ಯಾಸ್ ಆಬ್ಜೆಕ್ಟ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಯೂಸೇಜ್ ಆಫ್ ಹ್ಯಾವ್ ಆ್ಯಂಡ್ ಹ್ಯಾಸ್ ಇನ್ ನೆಗೆಟಿವ್ ಸೆಂಟೆನ್ಸಸ್. ನಕಾರಾತ್ಮಕ ವಾಕ್ಯಗಳಲ್ಲಿ ನಾವು ಹ್ಯಾವ್ ಮತ್ತು ಹ್ಯಾಸನ್ನು ಹೇಗೆ ಯೂಸ್ ಮಾಡಬೇಕು ಅಂತ. ಐ, ವಿ, ಯು, ದೇ ಆರ್ ಮೋರ್ ದೆನ್ ಎ ನೇಮ್ ಬಂದಾಗ ಟು ಸಬ್ಜೆಕ್ಟ್ ಹ್ಯಾವ್ ಆಬ್ಜೆಕ್ಟ್ ಕ್ವಶನ್ ಮಾರ್ಕನ್ನು ನಾವು ಯೂಸ್ ಮಾಡ್ಕೋಬೇಕು. ಹಿ, ಶಿ, ಇಟ್ ಆರ್ ಎ ನೇಮ್ ಬಂದಾಗ ಡಸ್ ಅನ್ನು ತಗೋಬೇಕು. ಇಲ್ಲಿ ಸ್ವಲ್ಪ ಫೋಕಸ್ ಮಾಡಿ. ಇಲ್ಲಿ ಹಿ, ಶಿ, ಇಟ್ ಆರ್ ಎ ನೇಮ್ ಬಂದಾಗ ಡಸ್ ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ, ಹ್ಯಾವ್ ಬರುತ್ತೆ ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ನೋಡಿ ಕಂಪೇರ್ ಮಾಡಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಐ ಹ್ಯಾವ್ ಎ ಫ್ಯಾಮಿಲಿ, ನನಗೊಂದು ಕುಟುಂಬ ಇದೆ. ಡು ಯು ಹ್ಯಾವ್ ಎ ಸಿಸ್ಟರ್, ನಿನಗೊಬ್ಬ ಸಹೋದರಿ ಇದ್ದಾಳ. ವಿ ಹ್ಯಾವ್ ಮನಿ, ನಮ್ಮ ಹತ್ತಿರ, ನೋಡಿ ಹತ್ತಿರ ಅನ್ನೋ ಮೀನಿಂಗ್ ಎಲ್ಲಿ ಕೊಡ್ತಾ ಇದೆ, ವಿ ಹ್ಯಾವ್ ಮನಿ, ನಮ್ಮ ಹತ್ತಿರ ಹಣ ಇದೆ. ಡು ಯು ಹ್ಯಾವ್ ಮನಿ, ನಿನ್ನ ಹತ್ರ ಹಣ ಇದೆಯಾ. ಈ ಹ್ಯಾಸ್ ಕನ್ನಡ ನೋಟ್ಸ್, ಈ ಹ್ಯಾಸ್ ಕನ್ನಡ ನೋಟ್ಸ್. ಯಾಕಿಲ್ಲಿ ಹ್ಯಾಸ್ ಬಂದಿದೆ, ಥರ್ಡ್ ಪರ್ಸನ್, ಗಮನಿಸ್ತಾ ಇದ್ದೀರಾ. ಗಾಟ್ ಇಟ್. ಕನ್ನಡ ಅವನ ಬಳಿ ಕನ್ನಡ ನೋಟ್ಸ್ ಇದೆ. ಡಸ್ ಶಿ ಹ್ಯಾವ್ ಇಂಗ್ಲೀಷ್ ನೋಟ್ಸ್, ಅವಳ ಹತ್ತಿರ ಇಂಗ್ಲೀಷ್ ನೋಟ್ಸ್ ಇದೆಯಾ. ಇಲ್ಲಿ ಗಮನಿಸಿ, ಪಾಸಿಟಿವಲ್ಲಿ ಅಂದರೆ ಸಬ್ಜೆಕ್ಟು ನಾವು ತಗೊಂಡಾಗ ಹ್ಯಾಸ್ ಇದೆ, ಬಟ್ ಡಸ್ ಬಂದಾಗ ಹ್ಯಾಸ್ ಏನಾಗಿದೆ, ಹ್ಯಾವ್ ಆಗಿದೆ. ಮೈಂಡಲ್ಲಿ ಇಟ್ಕೊಂಡಿರಿ, ನೀವು ಥರ್ಡ್ ಪರ್ಸನ್ ಯೂಸ್ ಮಾಡಿದಾಗ ಕ್ವಶನ್ಸ್ ಬಂದಾಗ ಹ್ಯಾಸ್ ಇರೋದು ಏನಾಗುತ್ತೆ, ಹ್ಯಾವ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ಗೆ ಎಸ್ ಫಾರಮ್ನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಗಾಟ್ ಇಟ್. ಕ್ಲಿಯರ್ ಆಗಿ ಅರ್ಥ ಆಯ್ತಾ. ನೀಟಾಗಿ ಒಂದು ನೋಟ್ಸನ್ನು ಮೇಂಟೈನ್ ಮಾಡ್ಕೊಳ್ಳಿ ಇದಕ್ಕೆ. ನೆಕ್ಸ್ಟು ನೆಗೆಟಿವ್ ವಾಕ್ಯಗಳಲ್ಲಿ ಪ್ರಶ್ನೆಗಳನ್ನು ಹೇಗೆ ರಚನೆ ಮಾಡಬೇಕು, ನೆಗೆಟಿವ್ ರಚನೆ ಮಾಡಿದಾಗ ಏನು ಮೀನಿಂಗ್ ಕೊಡುತ್ತೆ, ಅದನ್ನು ಕ್ವಶನ್ ಮಾಡಿದಾಗ ಏನು ಮೀನಿಂಗ್ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಟು ಫಾರ್ಮ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾಲೋ ದ ನೋಟ್ ಬಿಲೋ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ನಕಾರಾತ್ಮಕ ವಾಕ್ಯಗಳನ್ನು ಮಾತನಾಡಬೇಕಾದ್ರೆ ಈ ಕೆಳಗೆ ಕೊಟ್ಟಿರುವಂತಹ ನೋಟನ್ನು ಗಮನಿಸಿ. ಐ, ವಿ, ಯು, ದೇ ಆರ್ ಮೋರ್ ದೆನ್ ಎ ನೇಮ್, ಒಬ್ಬ ವ್ಯಕ್ತಿಗಿಂತ ಜಾಸ್ತಿ ಇದ್ದಾಗ ನಾವು ಸಬ್ಜೆಕ್ಟ್ ಡು ನಾಟ್, ಇದಕ್ಕೆ ಶಾರ್ಟ್ ಫಾರ್ಮು ಡೋಂಟ್ ಅಂತ, ಶಾರ್ಟ್ ಫಾರ್ಮ್ ಇದಕ್ಕೆ ಡೋಂಟ್ ಅಂತ, ಪ್ಲಸ್ ಓ ಪ್ಲಸ್ ಆಬ್ಜೆಕ್ಟ್. ಇದನ್ನು ಮೈಂಡಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟ್ ಟು ಫಾರ್ಮ್ ಎ ನೆಗೆಟಿವ್ ಸೆಂಟೆನ್ಸ್, ನಕಾರಾತ್ಮಕ ವಾಕ್ಯಗಳನ್ನು ಬಳಕೆ ಮಾಡಿಕೊಂಡು ನಾವು ಪ್ರಶ್ನೆಗಳ ರಚನೆ ಮಾಡಲಿಕ್ಕೆ ಈ ನೋಟನ್ನು ಫಾಲೋ ಮಾಡಿ. ಐ, ವಿ, ಯು, ದೇ ಆರ್ ಮೋರ್ ದೆನ್ ಎ ನೇಮ್ ಬಂದಾಗ ಡು ಸಬ್ಜೆಕ್ಟ್ ನಾಟ್ ವರ್ಬ್ ಆಬ್ಜೆಕ್ಟ್ ಕ್ವಶನ್ ಮಾರ್ಕ್ ಇರಬೇಕು. ಅಥವಾ ಶಾರ್ಟ್ ಫಾರ್ಮ್ಸು ಡೋಂಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕ್ವಶನ್ ಮಾರ್ಕ್ ಇಲ್ಲಿ ಬರುತ್ತೆ. ಎರಡು ಕಂಪೇರ್ ಮಾಡಿ ನೋಡೋಣ ಬನ್ನಿ. ಯು ಡು ನಾಟ್ ಗೋ ಟು ಟೆಂಪಲ್ಸ್, ನೀನು ದೇವಸ್ಥಾನಗಳಿಗೆ ಹೋಗಲ್ಲ. ಅಥವಾ ಯು ಡೋಂಟ್ ಗೋ ಟು ಟೆಂಪಲ್ಸ್, ನಾವು ಮಾತನಾಡಲಿಕ್ಕೆ ಶಾರ್ಟ್ ಫಾರ್ಮ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನೋ ಪತ್ರ ವ್ಯವಹಾರಗಳು ನೀವೇನಾದರೂ ಮಾಡಬೇಕಂದ್ರೆ ಫುಲ್ ಫಾರ್ಮ್ಸಲ್ಲೇ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಡು ದೇ ನಾಟ್ ಗೋ ಟು ಟೆಂಪಲ್ಸ್, ಯು ಡು ನಾಟ್ ಗೋ ಟು ಟೆಂಪಲ್ಸ್, ನೀನು ದೇವಸ್ಥಾನಗಳಿಗೆ ಹೋಗಲ್ಲ. ಅವರು ದೇವಸ್ಥಾನಗಳಿಗೆ ಹೋಗಲ್ವಾ, ಕನ್ಫರ್ಮ್ ಮಾಡ್ಕೊತ ಇದ್ದೀವಿ ನೀವು, ಅವರು ಹೋಗಲ್ಲ, ಅವರು ಹೋಗಲ್ವಾ ಅಂತ. ನೆಕ್ಸ್ಟ್
ಹಿ ಡಸಂಟ್ ಸ್ಪೀಕ್ ಇನ್ ಇಂಗ್ಲೀಷ್. ಹಿ ಬಂದಾಗ ಡಸನ್ನ ಯೂಸ್ ಮಾಡ್ತಾ, ಅದಕ್ಕೆ ವರ್ಬ್ಗೆ ಎಸ್ ಫಾರ್ಮ್ ಬರಲ್ಲ. ಆಲ್ರೆಡಿ ನೋಟ್ಗಳು ಬರೆಸಿರೋದ್ರಿಂದ ಅದಕ್ಕೆ ನೆಸಿಟಿ ಇಲ್ಲ ಅಂತ ನಾನು ನೋಟಲ್ಲಿ ಮೆನ್ಷನ್ ಮಾಡಲಿಲ್ಲ. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಹಿ ಡಸಂಟ್ ಸ್ಪೀಕ್ ಇನ್ ಇಂಗ್ಲೀಷ್. ಡಸಂಟ್ ಹಿ ಸ್ಪೀಕ್ ಇನ್ ಇಂಗ್ಲೀಷ್? ಅವನು ಇಂಗ್ಲೀಷ್ನಲ್ಲಿ ಮಾತನಾಡಲ್ವಾ? ಅವನು ಇಂಗ್ಲೀಷ್ನಲ್ಲಿ ಮಾತನಾಡಲ್ಲ. ಅವನು ಇಂಗ್ಲೀಷ್ನಲ್ಲಿ ಮಾತನಾಡಲ್ಲ. ಕನ್ಫರ್ಮ್ ಮಾಡ್ಕೋಬೇಕು. ಡಸಂಟ್ ಹಿ ಸ್ಪೀಕ್ ಇನ್ ಇಂಗ್ಲೀಷ್? ಅವನು ಇಂಗ್ಲೀಷ್ನಲ್ಲಿ ಮಾತನಾಡಲ್ವಾ ಅಂತ. ಸಿ, ದೇ ಡೋಂಟ್ ಟಾಕ್ ಟು ಅಸ್. ಅವರು ನಮ್ಮನ್ನು ಮಾತನಾಡಲ್ಲ. ಡೋಂಟ್ ದೇ ಟಾಕ್ ಟು ಯು? ಅವ್ರು ನಿಮ್ಮನ್ನು ಮಾತನಾಡಲ್ವಾ? ಗಾಟ್ ಇಟ್. ನೆಕ್ಸ್ಟ್, ಐ ಡೋಂಟ್ ನೋ ತಮಿಳ್. ನನಗೆ ತಮಿಳ್ ಗೊತ್ತಿಲ್ಲ. ಡೋಂಟ್ ಯು ನೋ ಹಿಂದಿ? ನಿನಗೆ ಹಿಂದಿ ಗೊತ್ತಿಲ್ವಾ? ಆ್ಯಸ್ ಸಚ್ ನೆಗೆಟಿವ್ ಫಾರ್ಮ್ಸನ್ನು ಯೂಸ್ ಮಾಡಿಕೊಂಡು ಹ್ಯಾವ್ ಮತ್ತು ಹ್ಯಾಸ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು ನೋಡೋಣ ಬನ್ನಿ. ನೋಟು ಕ್ಲಿಯರಾಗಿ ಗಮನಿಸ್ಕೊಳ್ಳಿ. ಇಲ್ಲಿ ಐ ವಿ ಯು ಬಂದಾಗ ನೋಟ್ ಯಾವುದು ಅಪ್ಲೈ ಆಗುತ್ತೆ? ಗಾಟ್ ಇಟ್. ಸಬ್ಜೆಕ್ಟ್ ಡು ನಾಟ್ ಅಥವಾ ಡೋಂಟ್ ಶಾರ್ಟ್ ಫಾರ್ಮ್. ಹ್ಯಾವ್ ಆಬ್ಜೆಕ್ಟ್ ಇದೆ. ಥರ್ಡ್ ಪರ್ಸನ್ ಹಿ ಶಿ ಇಟ್ ಆರ್ ಎ ನೇಮ್ ಬಂದಾಗ ಸಬ್ಜೆಕ್ಟ್ ಡಸಂಟ್ ಹ್ಯಾವ್ ಪ್ಲಸ್ ಆಬ್ಜೆಕ್ಟ್ ಇದೆ. ಆ್ಯಸ್ ಸಚ್ ಕ್ವಶನ್ ಫಾರ್ಮ್ಸ್ ಬಂದಾಗ ಡೂ ಸಬ್ಜೆಕ್ಟ್ ನಾಟ್ ಹ್ಯಾವ್ ಆಬ್ಜೆಕ್ಟ್ ಅಥವಾ ಶಾರ್ಟ್ ಫಾರ್ಮು ಮಾತಾಡಲಿಕ್ಕಿದ್ದಾನೆ ನೀವು ಪ್ರಿಫರ್ ಮಾಡಿ. ಡೋಂಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಅದೇ ಥರ್ಡ್ ಪರ್ಸನ್ ಹಿ ಶಿ ಇಟ್ ಆರ್ ಎ ನೇಮ್ ಬಂದಾಗ ಡಸಂಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕ್ವಶನ್ ಫಾರ್ಮ್ನ ಯೂಸ್ ಮಾಡ್ತೀವಿ. ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಹಿಯರ್. ವಿ ಡೋಂಟ್ ಹ್ಯಾವ್ ಮನಿ ಅಂದರೆ ನಮ್ಮ ಹತ್ರ ಹಣ ಇಲ್ಲ ಅಂತ. ಆ್ಯಸ್ ಸಚ್ ಡೋಂಟ್ ದೇ ಹ್ಯಾವ್ ಬೈಕ್ಸ್? ಅವ್ರ ಹತ್ರ ಬೈಕ್ಗಳಿಲ್ವಾ? ಹಿ ಡಸಂಟ್ ಹ್ಯಾವ್ ಬುಕ್ಸ್. ಅವನ ಹತ್ರ ಬುಕ್ಸ್ ಇಲ್ಲ. ಡಸಂಟ್ ಶಿ ಹ್ಯಾವ್ ಎ ಸಿಸ್ಟರ್? ಅವಳಿಗೆ ಒಬ್ಬ ಸಹೋದರಿ ಇಲ್ವಾ ಅಂತ. ಒಂದು ಹೊಸ ಟಾಪಿಕ್ ಜೊತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಂಟಿಲ್ ದೆನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರ್ರಿ. ಸಪ್ರೇಟಾಗಿ ಒಂದು ನೋಟ್ಸನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.